ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಸತ್ಯ ಪಯಣದ ಸ್ವಾಧ್ಯಾಯದ ಅಂತಿಮ ಘಟ್ಟದಲ್ಲಿ ನಾವು ಇದ್ದೇವೆ. ನಿನ್ನಿನ ಒಂದು ತರಗತಿಯಲ್ಲಿ ಎಲ್ಲ ಚಕ್ರಗಳ ಬಗ್ಗೆ, ಈ ಆತ್ಮ ಭೂಮಿಗೆ ಬರುವಾಗ ಎಷ್ಟು ಚಕ್ರಗಳನ್ನ ಅಳವಡಿಸಿ ಕಳಿಸಲಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಒಟ್ಟು 23 ಚಕ್ರಗಳು. ಅದರಲ್ಲಿ 12 ಚಕ್ರಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವು. ಅದರಲ್ಲಿಯೂ ಕೂಡ 7 ಚಕ್ರಗಳು ಮಾತ್ರ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಮಾತ್ರ ನಮಗೆಲ್ಲ ಗೊತ್ತಿರ್ತಕ್ಕಂಥ ಚಕ್ರಗಳು. ಇವುಗಳನ್ನ ಚಕ್ರ ಅಂತ ಹೇಳಿ ಕರೀತಾರೆ. ಸಹಸ್ರಾರದ ಮೇಲೆ ಇರ್ತಕ್ಕಂಥ ಸ್ಥಿತಿಯನ್ನ ಅದನ್ನ ಸ್ಥಿತಿ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ನೋಡಿದೀವಿ. ಇವು ಮಾನವನನ್ನ, ಒಂದು ಆತ್ಮವನ್ನ ಪರಮಾತ್ಮ ಒಂದು ಸ್ವರೂಪವನ್ನ ಪಡೀಲಿಕ್ಕೆ, ಪರಮಾತ್ಮನಾಗಲಿಕ್ಕೆ, ಪರಮಾತ್ಮನಷ್ಟೇ ಶಕ್ತಿಯನ್ನ ಪಡೀಲಿಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥ ಒಂದು ಏನಂತಾರೆ ಸಾಧನಗಳು ಅಂತ ನಾವಿಲ್ಲಿ ಹೇಳಬಹುದು. ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಭೂಮಿಯು ಅಂದ್ರೆ ಈ ಸಾಧನೆಯನ್ನ ಯಾವ ಲೋಕದಲ್ಲಿನೂ ಕೂಡ ನಾವು ಮಾಡಬಹುದು. ಆದರೆ ಹೆಚ್ಚು ತೀವ್ರಗತಿಯ ಸಾಧನೆ ಭೂಮಿಯಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇದರಿಂದ ಆತ್ಮಗಳಿಗೂ, ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಆತ್ಮಗಳಿಗೂ ಅನುಕೂಲ ಆಗತ್ತೆ, ಆತ್ಮದ ಒಂದು ಬೆಳವಣಿಗೆಗೆ, ಜೊತೆಗೆ ಭೂಮಿಗೂ ಕೂಡ ಸಹಾಯ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಭೂಮಿ ತಾಯಿ ಈಗ ಬಹಳಷ್ಟು ಸೂಕ್ಷ್ಮ ಪರಿಸ್ಥಿತಿಗಳನ್ನ ಎದುರುಗೊಳ್ತಾ ಇದ್ದಾಳೆ. ಸದ್ಯದಲ್ಲಿ ಅತಿ ಹೆಚ್ಚಿನ ಕಂಪನಗಳ ಉಳ್ಳ ಒಂದು ವಲಯಗಳಲ್ಲಿ ಪ್ರವೇಶ ಮಾಡ್ಲಿಕ್ಕೆ ತಯಾರಾಗಿದ್ದಾಳೆ. ಶ್ರೇಷ್ಠ ಸ್ಥಿತಿಯನ್ನ ಪಡೀತಕ್ಕಂಥ ಒಂದು ಸಂದರ್ಭ ಈಗದ. ಹೀಗಾಗಿ ಈ ಕಾರ್ಯದಲ್ಲಿ ನೆರವಾಗ್ಲಿಕ್ಕೆ ಈ ಸುಷುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಅನೇಕ ಆತ್ಮಗಳು ಭೂಮಿಯ ಮೇಲೆ ಅವತಾರವನ್ನ ತೆಗೆದುಕೊಳ್ತಾ ಇವೆ. ಭೂಮಿಯ ಕಾರ್ಯವೈಖರಿಯಿಂದ ಅವರು ಸಂತುಷ್ಟಗೊಂಡಿದ್ದಾರೆ. ವಿಶ್ವದ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಕಾರ್ಯದಲ್ಲಿ ಕೈ ಜೋಡಿಸ್ಲಿಕ್ಕೆ ಅನೇಕ ಲೋಕಗಳ ಕಾರ್ಯಕರ್ತರು ಜನ್ಮ ಪಡೆದು ಸೂಕ್ಷ್ಮ ರೂಪದಲ್ಲಿ ಜನ್ಮ ಪಡೆದೂ ಬರ್ತಾರ, ಅಥವಾ ಸೂಕ್ಷ್ಮ ರೂಪದಲ್ಲಿನೇ ನಮ್ಮೊಂದಿಗೆ ಇರ್ಲಿಕ್ಕೆ ಅವ್ರು ನಿಶ್ಚಯಿಸ್ತಾರೆ. ಈ ಸಂದರ್ಭದಲ್ಲಿ ನೀವುಗಳು ಕೂಡ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಕೂಡ ಪಾಲ್ಗೊಳ್ಳಿಕ್ಕೆ ಇಚ್ಛೆ ಮಾಡಿದ್ರು ಅಂತಂದ್ರೆ ನಮ್ಮೊಂದಿಗೆ ನೀವು ಶ್ರುತಿಗೊಳಿಸಿಕೊಳ್ಳಿ. ನಮ್ಮ ಬೆಳಕಿನ ತರಂಗಗಳೊಂದಿಗೆ ನಿಮ್ಮನ್ನ ಶ್ರುತಿಗೊಳಿಸಿಕೊಂಡಿದ್ದೇ ಆದ್ರೆ ಈ ಕಾರ್ಯದಲ್ಲಿ ನೀವು ನಿರತರಾಗಬಹುದು, ಭಾಗವಹಿಸಬಹುದು, ನಿಮ್ಮ ಸಾಧನೆಯನ್ನ ತೀವ್ರಗೊಳಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಮಾತನ್ನ ಮಹರ್ಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆಂದಿಗಿಂತ ಸಾಧನೆ ಮಾಡೋದು ಈಗ ಸರಳ ಆಗ್ತಾ ಇದೆ. ಅದರ ಫಲ ದುಪ್ಪಟ್ಟಾಗ್ತದ. ಈಗಿನ ಒಂದು ಸಾಧನೆಯ ಒಂದು ಪ್ರಯತ್ನದ ಒಂದು ಫಲ ನಿಮ್ಗೆ 2 ಪಟ್ಟಿನಷ್ಟು ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮ್ಮ ಸಹಕಾರಕ್ಕಾಗಿ, ನಿಮ್ಮ ಜ್ಞಾನದ ಒಂದು ಅಭಿವೃದ್ಧಿಗಾಗಿ ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಪ್ರತಿ ಕಾರ್ಯದಲ್ಲೂ ಮಾರ್ಗದರ್ಶನವನ್ನ ನೀಡಿ ನಿಮ್ಮನ್ನ ಉನ್ನತ ಕಂಪನಗಳೊಂದಿಗೆ ಶ್ರುತಿಗೊಳಿಸಿಕೊಡ್ಲಿಕ್ಕೆ ನಾವು ಕಾರ್ಯನಿರತರಾಗಿದ್ದೇವೆ. ಉನ್ನತ ಪ್ರಕಂಪನಗಳಲ್ಲಿ ಜೀವಿಸುವ ಅವಕಾಶಗಳು ನಿಮಗಾಗಿ ಕಾದಿವೆ ಅಂತಕ್ಕಂಥ ಮಾತುಗಳನ್ನ ಮಹರ್ಷಿಗಳು ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಬೋಧನೆ 12 ಏನ್ ಹೇಳ್ತಾರೆ ಅಂತಂದ್ರೆ, ಕೊನೆಗೆ ಈ ನಿರ್ಧಾರ, ಆತ್ಮ ಯಾವ ರೀತಿ ತನ್ನನ್ನು ತಾನು ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆತ್ಮದ ಒಂದು ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಒಂದು ನಿರ್ಧಾರ ಬಹಳಷ್ಟು ಉನ್ನತ ಮಟ್ಟದ ಒಂದು ನಿರ್ಧಾರವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗಾಗಿ ಕೊನೆಯ ಬೋಧನೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಎಲೆ ಮಾನವರೇ, ಇದುವರೆಗೂ ನಿಮ್ಮ ಪಯಣದ ಹಾದಿಯನ್ನು ತೋರಿಸಿದ್ದೇವೆ. ಇದುವರೆಗೂ ನಿಮ್ಮ ಪಯಣದ ಹಾದಿಯನ್ನ ತೋರಿಸಿದ್ದೇವೆ.
ಪರಮಾತ್ಮನಿಂದ ಸೂಕ್ಷ್ಮ ಕಣಗಳ ರೂಪದಲ್ಲಿ ಹೊರಬಂದ ಆತ್ಮವು ಅನೇಕ ಪಾತ್ರಗಳನ್ನ ಮಾಡುತ್ತಾ ಜ್ಞಾನವನ್ನು ತುಂಬಿಸಿಕೊಳ್ಳುತ್ತಾ ಪ್ರಾರಂಭಿಸಿದ ಪಯಣದ ಹಾದಿಯಿಂದ ಹಿಡಿದು ಹಂತ ಹಂತವಾಗಿ ಸಾಧನೆಯ ಪಥದಲ್ಲಿ ನಡೆದು ತಮ್ಮೆಲ್ಲ ಚಕ್ರಗಳನ್ನು ಉತ್ತೇಜಿಸಿಕೊಂಡು ಪುನಃ ಆತ್ಮವಾಗಿ ಪರಮಾತ್ಮನಲ್ಲಿಯೇ ಬೆರೆಯುವ ತಮ್ಮ ಸತ್ಯ ಪಯಣದ ಹಾದಿಯನ್ನು ನಾವು ತಿಳಿಸಿಕೊಟ್ಟಿದ್ದೇವೆ. ಇದನ್ನು ನೀವೆಲ್ಲ ತಿಳಿದಿದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲೈ ಮಾನವಾತ್ಮರೇ, ಇದುವರೆಗೆ ನಿಮ್ಮ ಪಯಣದ ಹಾದಿ ಏನು ಅನ್ನೋದು, ನೀವು ಎಲ್ಲಿ ಹೋಗಬೇಕು, ಯಾವ ರೀತಿ ನೀವು ಪ್ರಯಾಣ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸಿದ್ದೇನೆ. ಪರಮಾತ್ಮನಿಂದ ಸೂಕ್ಷ್ಮ ಕಣಗಳ ರೂಪದಲ್ಲಿ ಹೊರಬಂದು ಪರಮಾತ್ಮನ ಒಂದು ಅಂಶವೇ ಆಗಿ ಹೊರಬಂದು ಈ ಆತ್ಮ ಅನಿಸ್ಕೊಂಡಿರ್ತಕ್ಕಂಥದ್ದು ಈ ಭೂಮಿಯ ಮೇಲೆ ಅನೇಕ ಜನ್ಮಗಳಲ್ಲಿ ಪಾತ್ರಗಳನ್ನ, ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಬೇರೆ ಬೇರೆ ಅನುಭವಗಳನ್ನ, ಬೇರೆ ಬೇರೆ ಜ್ಞಾನವನ್ನ ತುಂಬಿಸಿಕೊಳ್ತಾ ಪ್ರಾರಂಭಿಸಿರ್ತಕ್ಕಂಥ ಈ ಪಯಣದ ಹಾದಿಯನ್ನ ಹಿಡಿದು ಹಂತ ಹಂತವಾಗಿ ಸಾಧನೆಯ ಪಥದಲ್ಲಿ ಮೇಲೆ ಮೇಲೆ ಹೋಗಿ ಕೊನೆಗೆ ಪರಮಾತ್ಮನೇ ಆಗ್ತಕ್ಕಂಥ ಒಂದು ಸ್ಥಿತಿ. ಇದು ಸತ್ಯದ ಒಂದು ಪಯಣ, ಆತ್ಮದ ಸತ್ಯ ಪಯಣ. ಆತ್ಮವು ಒಂದು ಸತ್ಯದೆಡೆಗೆ, ಪರಮಾತ್ಮನೆಡೆಗೆ ಹೋಗ್ತಕ್ಕಂಥ ಒಂದು ಪಯಣ. ಈ ಹಾದಿಯನ್ನ ನಾವು ಈಗಾಗಲೇ ನಿಮ್ಗೆ ತಿಳಿಸಿಕೊಟ್ಟಿದ್ದೇವೆ. ಈ ಪಯಣದ ಹಾದಿಯಲ್ಲಿ ನೀವು ಯಾವ ಸ್ಥಿತಿಯಲ್ಲಿ ಇರುವಿರಿ ಎಂಬುದನ್ನು ನೀವೇ ಸ್ವತಃ ನಿರ್ಧರಿಸಿಕೊಳ್ಳಿ. ಈ ಪಯಣದ ಹಾದಿಯಲ್ಲಿ ನೀವು ಇದ್ದೀರಾ ಅಂತಕ್ಕಂಥದ್ದನ್ನ ನೀವು ಸ್ವತಃ ನಿರ್ಧರಿಸಿಕೊಳ್ಳಿ. ಉಳಿದ ಹಾದಿಯನ್ನ ಸವೆಸಲು, ಮುನ್ನಡೆಯನ್ನು ಸಾಧಿಸಲು ಕಾರ್ಯಪ್ರವೃತ್ತಗೊಳ್ಳುವ ನಿರ್ಧಾರವನ್ನ ನೀವೇ ಮಾಡಬೇಕು. ಮೊಟ್ಟ ಮೊದಲು ಈ ಎಲ್ಲ ಒಂದು ತಿಳುವಳಿಕೆ ಬಂದ ನಂತರ ನೀವು ಎಲ್ಲಿದ್ದೀರಿ ಅಂತಕ್ಕಂಥದ್ದನ್ನ ಮೊದಲು ನೀವು ಗುರುತಿಸಿಕೊಳ್ಳಿ. ಅದರ ನಂತರ ನೀವು ಯಾವ ರೀತಿಯ ಒಂದು ಬೆಳವಣಿಗೆಯನ್ನ ಸಾಧಿಸ್ಬೇಕಂತ ಇದ್ದೀರಿ, ಯಾವ ರೀತಿ ನೀವು ಮುನ್ನಡೆಯನ್ನ ಸಾಧಿಸ್ಲಿಕ್ಕೆ ಕಾರ್ಯಪ್ರವೃತ್ತರಾಗ್ಬೇಕು ಅಂತೀರಿ, ಅದನ್ನ ನೀವೇ ನಿರ್ಧಾರ ಮಾಡಬೇಕು. ಮಾನವ ರೂಪದಲ್ಲಿ ಜೀವಿಸುತ್ತಿರುವ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಜ್ಞಾನ ತುಂಬಿದೆ. ಮಾನವ ರೂಪದಲ್ಲಿ ಇರ್ತಕ್ಕಂಥ ನಿಮ್ಮಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ, ಅಗಾಧವಾಗಿರ್ತಕ್ಕಂಥ ಜ್ಞಾನ ಇದೆ. ನಿಮ್ಮ ಆತ್ಮದಲ್ಲಿ ಅಪರಿಮಿತವಾದ ಶಕ್ತಿಗಳ ಖಜಾನೆ ಇದೆ. ನಿಮ್ಮಲ್ಲಿ ಅಪರಿಮಿತವಾಗಿರ್ತಕ್ಕಂಥ, ಅನಂತವಾಗಿರ್ತಕ್ಕಂಥ ಒಂದು ಶಕ್ತಿಯ ಖಜಾನೆನೇ ಇದೆ. ಇವುಗಳ ಉಪಯೋಗವನ್ನ ಮಾನವ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಬಹುದು. ಆದರೆ ಮಾನವನೆಂಬ ಭಾವದಿಂದ ಇದರ ಬಳಕೆಯು ಕೇವಲ 1% ಮಾತ್ರ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಈ ನಮ್ಮ ಒಟ್ಟು ಶಕ್ತಿಯ ಬಳಕೆ ಮಾನವ ರೂಪದಲ್ಲಿ ಎಷ್ಟಾಗ್ತದೆ? 1%. ಉಳಿದ 99% ಶಕ್ತಿಯ ಬಳಕೆ ಇಲ್ಲಿ ಆಗುವುದೇ ಇಲ್ಲ. ಆತ್ಮವೆಂಬ ಭಾವದಿಂದ ಸಂಪೂರ್ಣ ಸ್ವಚ್ಛ ಮನಸ್ಸಿನಿಂದ ಶ್ರೇಷ್ಠ ಕಾರ್ಯಗಳಿಗೆ ಬಳಸಿದಾಗ ಆ ಶಕ್ತಿಯು ನಿಮಗೆ ದುಪ್ಪಟ್ಟಾಗುತ್ತೆ. ಈ ಒಂದು ಆತ್ಮದ ಒಂದು ಭಾವನೆಯಿಂದ ಮೊಟ್ಟ ಮೊದಲು ನಾನು ದೇಹವಲ್ಲ, ನಾನು ಆತ್ಮ ಸ್ವರೂಪಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ಶ್ರೇಷ್ಠ ಕಾರ್ಯಗಳನ್ನ ಮಾಡುವಲ್ಲಿ ಆ ನಮ್ಮ ಶಕ್ತಿಯನ್ನ, ಒಂದು ಜ್ಞಾನವನ್ನ ನಾವು ಬಳಸಿದ್ದೆ ಆದ್ರೆ ನಮ್ಮ ಶಕ್ತಿ ಇನ್ನಿಷ್ಟು ದುಪ್ಪಟ್ಟಾಗತ್ತೆ, ನಮ್ಮ ಪ್ರಗತಿ ದುಪ್ಪಟ್ಟಾಗತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆತ್ಮದ ಶ್ರೇಷ್ಠ ಅಪರಿಮಿತ ಶಕ್ತಿಗಳಲ್ಲಿ ಆನಂದ ಶಕ್ತಿ, ಸಂಕಲ್ಪ ಶಕ್ತಿ, ಧೈರ್ಯ ಶಕ್ತಿ, ಬುದ್ಧಿ ಶಕ್ತಿಗಳು ಅತಿ ಶ್ರೇಷ್ಠ ಹಾಗೂ ಇವುಗಳ ಬಳಕೆ ಆತ್ಮೋನ್ನತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯನಿರ್ವಹಿಸುತ್ತದೆ. ಆತ್ಮದ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿಗಳಲ್ಲಿ ಅಪರಿಮಿತವಾಗಿರ್ತಕ್ಕಂಥ, ಮಿತಿನೇ ಇಲ್ಲದೆ ಇರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ಶಕ್ತಿಗಳಲ್ಲಿ ಈ ಆನಂದ ಶಕ್ತಿ ಅಂತಕ್ಕಂಥದ್ದಿದೆ, ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದಿದೆ, ಧೈರ್ಯ ಶಕ್ತಿ ಇದೆ, ಬುದ್ಧಿ ಶಕ್ತಿ ಇದೆ. ಇದು ಅತಿ ಶ್ರೇಷ್ಠ ಹಾಗೂ ಇವುಗಳ ಬಳಕೆ ಆತ್ಮೋನ್ನತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯವನ್ನ ನಿರ್ವಹಿಸುತ್ತೆ. ಇವುಗಳನ್ನ ಬಳಸಿದಾಗ ನಮ್ಮ ಆತ್ಮದ ಉನ್ನತಿ ಬಹುಬೇಗನೆ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವುಗಳನ್ನ ಉತ್ತೇಜಿಸಿಕೊಂಡು ನಿಮ್ಮ ಜೀವನದ ಎಲ್ಲಾ ಪರಿಸ್ಥಿತಿಗಳನ್ನು ದಾಟಲು ಅವಶ್ಯವಾದ ಅವಕಾಶಗಳು ನಿಮ್ಮ ಮುಂದೆ ಇವೆ. ನಿಮ್ಮಲ್ಲಿ ಇರ್ತಕ್ಕಂಥ ಅಪರಿಮಿತವಾಗಿರ್ತಕ್ಕಂಥ ಈ ಶಕ್ತಿಗಳನ್ನ ಬಳಸಿಕೊಂಡು ನಿಮ್ಮಲ್ಲಿ ಬರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸ್ಲಿಕ್ಕೆ, ಅವುಗಳನ್ನ ದಾಟ್ಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ನಿಮ್ಮ ಮುಂದೆ ಇರ್ತವೆ. ನಿಮ್ಮ ಆತ್ಮದ ಶಕ್ತಿಗಳನ್ನು ಬಳಸುವ ಯುಕ್ತಿಗಳನ್ನು ತಿಳಿದುಕೊಳ್ಳಿ. ಮೊಟ್ಟ ಮೊದಲು ನಿಮ್ಮ ಆತ್ಮದ ಶಕ್ತಿಯನ್ನ ತಿಳ್ಕೊಳ್ರಿ. ಅದನ್ನ ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ಯುಕ್ತಿಗಳನ್ನ ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಮುಂದಿನ ಹಾದಿಗಳು ತೆರೆದುಕೊಳ್ತಾವು. ಆ ಯುಕ್ತಿಗಳನ್ನ ತಿಳಿದುಕೊಂಡಾಗ ನಿಮ್ಮ ಮುಂದಿನ ಹಾದಿಗಳು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ತವೆ. ನಿಮ್ಮ ಸಮಸ್ಯೆಗಳು ಸಾಧನೆಯ ಹಾದಿಯ ಮೈಲುಗಲ್ಲುಗಳು.
ನೀವಿವತ್ತು ಎದುರಿಸ್ತಕ್ಕಂತಹ ಸಮಸ್ಯೆಗಳು ಈ ಸಮಸ್ಯೆಗಳೇನವಲ್ಲ, ಇವು ನಿಮ್ಮ ಸಾಧನೆಯ ಹಾದಿಯಲ್ಲಿ ಇರ್ತಕ್ಕಂತಹ ಮೈಲುಗಲ್ಲುಗಳು. ಅವುಗಳನ್ನ ನೀವು ಛಲದಿಂದ ಪಾರ್ ಮಾಡಿ ಮುಂದೆ ಹೋಗ್ಬೇಕು. ನೀವು ಸಮಸ್ಯೆಗಳಲ್ಲಿ ಸಿಲುಕದೆ ಮುಳುಗದೆ ಇವುಗಳಿಂದ ಹೊರಬರುವ ಸಾಧನೆಯಲ್ಲಿ ತೊಡಗಿಕೊಳ್ಳಿ. ಸಮಸ್ಯೆಯಲ್ಲಿನೇ ಸಿಲುಕಿಕೊಂಡು ಅದರಲ್ಲಿನೇ ನಾವು ತೊಳಲಾರ್ದೇನೆ, ಅಲ್ಲಿ ಸಿಲುಕಿಕೊಳ್ಳದೇನೆ, ಅದರಲ್ಲಿ ಮುಳುಗದೇನೆ ಅವುಗಳಿಂದ ಹೊರಬರ್ತಕ್ಕಂತಹ ಒಂದು ಸಾಧನೆಯಲ್ಲಿ ತೊಡಗಿಕೊಳ್ಳಿ. ಸದ್ಯದಲ್ಲಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ಅನೇಕ ಕಾರ್ಯಕರ್ತರು ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳುವ ಸಲುವಾಗಿ ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಸದ್ಯದಲ್ಲಿನೇ ನಿಮಗೆ ಸಹಾಯ ಮಾಡುವುದಕ್ಕಾಗಿ, ನಿಮಗೆ ಸಹಕಾರ ಕೊಡುವುದಕ್ಕಾಗಿ ಅನೇಕ ಕಾರ್ಯಕರ್ತರು ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಿಕ್ಕೆ, ನಿಮಗೆ ತರಬೇತು ಮಾಡುವ ಸಲುವಾಗಿ ಕಾತರರಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಆ ಒಂದು ಅವಕಾಶವನ್ನ ನೀವು ಮುಕ್ತವಾಗಿ ಬಳಕೆ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಮ್ಮ ಸ್ವಲೋಕದಿಂದ ಅನೇಕ ಕಾರ್ಯಕರ್ತರು ಈ ಕಾರ್ಯ ನಿಮಿತ್ತ ಜನ್ಮಗಳನ್ನು ಪಡೆದು ನಿಮ್ಮನ್ನು ಎಚ್ಚರಿಸಿ ಸಾಧನಾ ಹಾದಿಯಲ್ಲಿ ನಿಮ್ಮನ್ನು ಪಯಣಿಸುವಂತೆ ಪ್ರೇರೇಪಿಸುತ್ತಿದ್ದಾರೆ. ನಮ್ಮ ಸ್ವಲೋಕ, ಮೇಲಿನ ಲೋಕಗಳು, ಸ್ವರ್ಗ ಲೋಕ ಅಂತ ಏನ್ ಕರಿತೀವಲ್ಲ, ಅಥವಾ ಒಂದು ಮೇಲಿನ ಪರಮಾತ್ಮನ ಒಂದು ಇರ್ತಕ್ಕಂಥ ಒಂದು ಸ್ಥಿತಿ ಅಂತ ಏನ್ ನಾವು ಹೇಳ್ತೀವಲ್ಲ, ಆ ಲೋಕದಿಂದ ಅನೇಕ ಕಾರ್ಯಕರ್ತರು ಈ ಕಾರ್ಯ ನಿಮಿತ್ತ ಜನ್ಮವನ್ನ ತೆಗೆದುಕೊಂಡು ಭೂಮಿಗೆ ಬಂದಿದ್ದಾರೆ. ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ, ಸಾಧನಾ ಹಾದಿಯಲ್ಲಿ ನಿಮ್ಮನ್ನ ಪಯಣಿಸುವಂತೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಅವರುಗಳೊಂದಿಗೆ ಸಂಪರ್ಕವನ್ನ ಏರ್ಪಡಿಸಿಕೊಳ್ಳಿ. ಧ್ಯಾನದ ಒಂದು ಸಹಾಯದಿಂದ ಅದನ್ನ ಗುರುತಿಸಿಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ರಿ, ಅವರ ಜೊತೆಗೆ ಸಂಪರ್ಕವನ್ನ ಸಾಧಿಸಿಕೊಳ್ಳಿ. ನಿಮ್ಮ ಸಾಧನೆಯ ಹಾದಿ ಸುಲಭಗೊಳ್ಳುತ್ತದೆ. ನೀವು ಈ ಜ್ಞಾನವನ್ನು ತಿಳಿಯುತ್ತಿದ್ದೀರೆಂದರೆ ನೀವುಗಳು ಅನೇಕ ಜನ್ಮಗಳಿಂದ ನಿಮ್ಮ ಸ್ವಸ್ಥಾನಕ್ಕೆ ಅಂದರೆ ಮೂಲ ಚೈತನ್ಯದೆಡೆಗೆ ಪಯಣಿಸಲು ಉತ್ಸುಕರಾಗಿದ್ದೀರಿ. ನೀವು ಈ ಜ್ಞಾನವನ್ನ ಪಡಿತಾ ಇದ್ದೀರಿ, ಈ ಮಾರ್ಗಕ್ಕೆ ನೀವು ಬಂದಿದ್ದೀರಿ ಅಂತಂದ್ರೆ ನೀವು ಅನೇಕ ಜನ್ಮಗಳಿಂದ ನಿಮ್ಮ ಸ್ವಸ್ಥಾನಕ್ಕೆ ಹೋಗ್ಲಿಕ್ಕೆ, ಅಂದ್ರೆ ಆತ್ಮದ ಮೂಲ ಸ್ಥಾನಕ್ಕೆ ಹೋಗ್ಲಿಕ್ಕೆ, ಮೂಲ ಚೈತನ್ಯದೆಡೆಗೆ ಪ್ರಯಾಣ ಮಾಡಲಿಕ್ಕೆ ನೀವು ಉತ್ಸುಕರಾಗಿದ್ದೀರಿ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನಿಮಗೆ ನೀಡಿರುವ ಜ್ಞಾನವು ನಿಮ್ಮನ್ನು ನೀವೇ ಅರಿತು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಲು ಪೀಠಿಕೆ ಅಷ್ಟೇ. ನಿಮಗೆ ನೀಡಿರ್ತಕ್ಕಂಥ ಈ ಜ್ಞಾನ ಅದಲ್ಲ, ಇದು ಮೊಟ್ಟ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾರು ಅಂತಕ್ಕಂಥದ್ದನ್ನ, ನಾನು ಯಾಕೆ ಬಂದಿದ್ದೇನೆ, ಯಾಕೆ ಜನ್ಮ ತೆಗೆದುಕೊಂಡಿದ್ದೇನೆ, ನನ್ನ ಗುರಿ ಏನು, ನನ್ನ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಿಮಗೆ ನೀಡಿರ್ತಕ್ಕಂಥ ಈ ಜ್ಞಾನ ನಿಮ್ಮನ್ನು ನೀವೇ ಅರಿತು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಇದು ಒಂದು ಪೀಠಿಕೆ ಆಗಿದೆ ಅಂತ ಹೇಳ್ತಾರೆ. ಆಳವಾದ ಜ್ಞಾನವು ಸಾಗರದಂತಿದೆ. ಈ ಜ್ಞಾನ ಅಂತಕ್ಕಂಥದ್ದು, ಈ ಅಧ್ಯಾತ್ಮ ಜ್ಞಾನ ಅಥವಾ ಸ್ಪಿರಿಚುವಲ್ ನಾಲೆಜ್ ಅಂತ ಏನ್ ಹೇಳ್ತೀವಲ್ಲ, ಇದು ಸಾಗರದಂತೆ ಇದೆ. ಅವುಗಳನ್ನ ಅರಿಯಲು ನೀವೇ ಸ್ವತಃ ನಿಮ್ಮ ಅನುಭವಗಳ ಆಧಾರದ ಮೇಲೆ ಸಾಧನೆಯನ್ನ ಮಾಡಬೇಕು. ಕೇವಲ ಪುಸ್ತಕ ಓದಿದ್ರೆ ಸಿಗೋದಿಲ್ಲ, ಯಾರ್ದಾದ್ರೂ ಹೇಳೋದನ್ನ ಕೇಳಿದ್ರೆ ಸಾಧ್ಯ ಆಗೋದಿಲ್ಲ. ನಿಮ್ಮನ್ನು ನೀವು ಸಾಧನೆಯಲ್ಲಿ ತೊಡಗಿಸಿಕೊಂಡು ಆ ಸಾಧನೆಯನ್ನ ಆ ಅನುಭವವನ್ನ ನೀವು ಪಡಿಬೇಕು. ಬೇಗನೆ ನಿಮ್ಮನ್ನು ಸಾಧನಾ ಮಾರ್ಗದಲ್ಲಿ ತೊಡಗಿಸಿಕೊಳ್ಳಿ. ನಮ್ಮಂತಹ ಅನೇಕ ಆಧ್ಯಾತ್ಮಿಕ ವಿಜ್ಞಾನಿಗಳು ನಿಮಗೆ ಜ್ಞಾನವನ್ನು ತಿಳಿಸಿಕೊಡಲು ಉತ್ಸುಕರಾಗಿದ್ದಾರೆ. ಬೇಗನೆ ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ರಿ, ಇದನ್ನ ತಿಳಿದುಕೊಳ್ಳ್ರಿ. ನಮ್ಮಂತ ಅನೇಕ ಆಧ್ಯಾತ್ಮಿಕ ವಿಜ್ಞಾನಿಗಳು, ಭೃಗು ಮಹರ್ಷಿ ಮತ್ತು ಋಷಿ ಮಹರ್ಷಿಗಳು, ಅತ್ರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನಮ್ಮಂತಹ ಅನೇಕ ವಿಜ್ಞಾನಿಗಳು ನಿಮಗೆ ಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಬೇಗನೆ ನಿಮ್ಮನ್ನ ನಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳುವ ಮೂಲಕ, ಹೆಚ್ಚಿನ ಜ್ಞಾನವನ್ನ ಪಡೆಯುವ ಮೂಲಕ ಮೂಲ ಚೈತನ್ಯದೊಂದಿಗೆ ಒಂದಾಗುವ ಗುರಿಯನ್ನು ಸಾಧಿಸಿ ಎಂದು ಹಾರೈಸುತ್ತಾ ವಿದಾಯವನ್ನ ಹೇಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೀವು ಬಹುಬೇಗನೆ, ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ನಮ್ಮ ಜೊತೆಗೆ ಶ್ರುತಿಗೊಳಿಸಿಕೊಳ್ಳಬೇಕು. ಹೆಚ್ಚಿನ ಜ್ಞಾನವನ್ನ ಪಡೆಯುವ ಮೂಲಕ ಮೂಲ ಚೈತನ್ಯದೊಂದಿಗೆ, ಆ ಪರಮಾತ್ಮನ ಚೈತನ್ಯದೊಂದಿಗೆ ಒಂದಾಗ್ತಕ್ಕಂಥ ಒಂದು ಗುರಿಯನ್ನ ಸಾಧಿಸಿ ಅಂತ ಹೇಳಿ ಹಾರೈಕೆ ಮಾಡ್ತಾ ವಿದಾಯವನ್ನ ಹೇಳುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನಕ್ಕೆ ವಿದಾಯವನ್ನ ಹೇಳಿದ್ದಾರೆ. ಈ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಇದನ್ನ ನಮಗೆ ಉಣಬಡಿಸಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೆದು ಸುಂದರವಾಗಿರ್ತಕ್ಕಂಥ ಒಂದು ಪುಸ್ತಕದ ರೂಪದಲ್ಲಿ ಈ ಜ್ಞಾನವನ್ನ ನಮಗೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಮಾಸ್ಟರ್ಸ್, ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ.
ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕಿತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ನಮ್ಮ ಜೊತೆಗೆ ಬಂದು ಜ್ಯೋತಿ ಸ್ವರೂಪದಲ್ಲಿ ನಮ್ಮ ಜೊತೆಗೆ ಬಂದು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ನಿಮ್ಮ ಗಮನವನ್ನ ಉಸಿರಿನ ಮೇಲೆ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ವಿಸ್ಮಯಗಳನ್ನ ಅನುಭವಿಸಿ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ, ರಕ್ತ ಪರಿಚಲನೆಯ ವೇಗವನ್ನ ಆಲಿಸಿ, ನಿಮ್ಮ ಉಸಿರಿನ ಬಿಸಿ ತಂಪುಗಳನ್ನ ಗಮನಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆಯ ನಾದ ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುತ್ತಿರುವ ಜೀರುಂಡೆಗಳ ನಾದವನ್ನ ಗಮನಿಸಿ ಮಾಸ್ಟರ್ಸ್, ಆಲಿಸಿ ಮಾಸ್ಟರ್ಸ್. ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು
ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ. ನಮ್ಮ ಅಂತಿಮ ಗುರಿ, ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಗೋಚರಿಸುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ, ನಾಳೆ ಎಲ್ಲಾ ಇದು ಸಮರಿ ಹೇಳ್ತೀರೇನ್ರಿ ಮೇಡಮ್? ನಾಳೆ ಒಂದಿನ ಎಲ್ಲಾ ಬೋಧನೆಗಳು ಹೇಳಂತೀರಿ? ಶನಿವಾರ ಅದಲ್ಲ, ಮತ್ತ ಸಂಡೆ ಸುಟ್ಟಿ ಇರ್ತದ. ಸರೋಜಾ ಮೇಡಮ್ನು ಈಗ ಅಲ್ಲ ನಿಮ್ಗ ಆದ್ರ ಹೇಳ್ರಿ ಮೇಡಮ್, ಇಲ್ಲದ್ರ ನೀವ್ ಹೋದ್ಸಲ ಒಂದ್ ಹಿಂಗ್ ಹಾಡದು ಹಾಡಿದ್ರಲ್ಲ ಹಂಗ್ ಮಾಡಮಂತ. ಅಲ್ಲ ಅದೇ ಮತ್ತ ರಿಪೀಟ್ ಮಾಡಬಹುದು. ಅವೆಲ್ಲ ರಿಪೀಟೇ ಅವರಿ ಮೇಡಮ್, ಅವ್ ಬೋಧನೆಗಳ್ನು ಎಲ್ಲ ರಿಪೀಟೇ ಅವ. ಯಾಕಂದ್ರ ಅದ್ ತಗೊಂಡ್ರೆ ಮುಂದಿಂದ ಅವ್ರಿಗೆ ಏನೋ ಹೇಳಕ್ ಕನೆಕ್ಷನ್ ಇರ್ತದ ಲಿಂಕ್. ಅದಕ್ಕ ಹಂಗ ಹೌದೌದು, ಹಂಗೆ ಆಗ್ತಾವ್ರಿ. ಒಂದ್ ದಿವ್ಸನಾಗ ಅರ್ಧ ತಾಸ್ನಾಗ ಮುಗಿಯಪ್ಲೆ ಇತ್ತು ಪಾಯಿಂಟ್ಸ್ ಮಾಡ್ಕೋರಿ ಟೈಮ್ ಸಿಕ್ಕ. ಇಲ್ಲಂದ್ರ ನಾಳೆ ನೀವ್ ಅವಾಗಿನ ಒಂದ್ 2-3 ಹಾಡ್ ಹಾಡ್ರಿ. ಮತ್ತ ಸರೋಜಿನಿ ಮೇಡಮ್ ಫ್ರೀ ಆದ್ಮೇಲ ಅವ್ರು ನೋಡೋಣ. ಇದ್ರ ಜೊತೆಗೆ ಇನ್ನ ಒಂದು ಪುಸ್ತಕ ಬಂದದ್ರಿ ಪತ್ರಿಜಿ ಅವ್ರದ್ದು, ಅದನ್ನು ಚಂದದ್ರಿ. ಅದ್ರ ಹೆಸರೇನ್ರಿ? ಅದು ಪತ್ರಿಜಿಯವರ ಬೋಧನೆಗಳ ಅದನ್ನ ಚಂದ ಅದರಿ. ಅದೇ ತಗೋರಿ ವಿಚಾರ ಮಾಡಾಕತ್ತೀನ್ರಿ, ನೋಡ್ತೀನ್ರಿ.
ನೋಡೋಣ ನಾಳೆಗ್ ಒಂದ್ ದಿವ್ಸ ಅದಾಯ್ತಂದ್ರೆ ಸರಿ, ಇಲ್ಲ ಆಯ್ತಂದ್ರ ಮಂಡೇ ಅದ್ ತಗೋರಿ sir. ಹ್ಞೂ ರೀ ಇದು ಮೇಡಮ್ ಅಷ್ಟೇ ಮಾಡಿ. ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತ ಹೇಳಿ. ಆತ್ಮವಿಜ್ಞಾನದ ಬಗ್ಗೆ ಅಂದ್ರೆ ಈ ಜ್ಞಾನ ಏನ್ ನಾವು ತಗೊಂಡ್ವಲ್ಲ, ಈ ಜ್ಞಾನದ ಪ್ರಾಯೋಗಿಕವಾಗಿ ನಾವ್ ಹೆಂಗ್ ಇಳಿಸ್ಕೋಬೇಕು, ಓಕೆ ಓಕೆ ಹಾ ಹಾ ಅದು ಬಹಳ ಇಂಪಾರ್ಟೆಂಟ್ ಅನ್ಸಕತ್ತದ. ಹೌದು ಹೌದು. ಇದು ಬರೇ ಓದಿ ಇದು ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದನ್ನ ನಾವು ಹೆಂಗ್ ಅದನ್ನ ಪ್ರಾಯೋಗಿಕವಾಗಿ ಬದುಕಿನೊಳಗೆ ಅಳವಡಿಸ್ಕೊಳ್ಬೇಕು, ಅಳವಡಿಸ್ಕೊಂಡಾಗೆ ನಾವ್ ಏನಾರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಇದ್ರೊಳಗೆ ಬರ್ತದೆ. ಹೌದ್ರಿ ನೋಡ್ರಿ ತಗೊಳ್ತೀನಿ. ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ ಯಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್, ಹಲೋ ಹಲೋ. ನಾನು ಸ್ವಲ್ಪ ಇದ್ದೀನಿ ಮೇಡಮ್. ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು, ನಾನು ಕೇಳಿಲ್ಲ, ಆಮೇಲೆ ಮತ್ತೆ ಕೇಳ್ತೀನಿ. ಮೆಡಿಟೇಷನ್ ಸ್ವಲ್ಪ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ಅದಕ್ಕೆ ನಾವು ಎದ್ದಿಲ್ಲ. ಓಕೆ ಮೇಡಮ್, ಓಕೆ 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 ಮೇಡಮ್, ಓಕೆ ಥ್ಯಾಂಕ್ ಯು. ಓಕೆ ಮುಗಿಸೋಣ್ರಿ ಮೇಡಮ್, ಇವತ್ತೊಂದ್ ಸ್ವಲ್ಪ ಜಲ್ದಿ ಆಯ್ತು. ಮುಗಿಸ್ಬೇಡ. ಓಕೆ, ನಾಳೆ ಮತ್ತೆ ಭೇಟಿ ಆಗೋಣ ಅಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ನೀವ್ ಯಾರಾದ್ರೂ ಯಾವ್ದಾರ ಪುಸ್ತಕದ ತಗೊಳಿಕ್ ಇಂಟ್ರೆಸ್ಟೆಡ್ ಇದ್ರೆ ಹೇಳ್ರಿ ಮೇಡಮ್. ಇಲ್ರಿ ಮೇಡಮ್, ಈಗ ನೀವೇ ತಗೋದಿಲ್ಲ ಆತ್ಮವಿಜ್ಞಾನ ಅದು, ಆಮೇಲೆ ಇನ್ನ ಪ್ರಾಣಶಕ್ತಿ ಇದಾವ. ನೋಡ್ರಿ ನಾಳೆಗೆ ಮೇಡಮ್ ಮಾತಾಡ್ತೀನ್ರಿ ನಾನು, ಇವ್ರ ಮೇಡಮ್ ಅವ್ರಿಗೆ. ಅವ್ರು ಎಸ್ ಅಂದ್ರೆ ತಗೊಳಲ್ರಕ್ಕ, ಇಲ್ಲ 5 ಶುರು ಮಾಡ್ತೀನಿ ಆತ್ಮವಿಜ್ಞಾನ. ನಿಮ್ದು 11 ಗಂಟೆಗೆ ಇಲ್ಲೇನ್ರಿ ಈಗ? ಈಗಿಲ್ರಿ ಮೇಡಮ್, ಅದು ಮುಗೀತ್ರಿ. ಮುಗಿದ್ರಿ. ಮತ್ ಯಾವ್ದು ಬೇರೆಯವ್ರು ಇಲ್ವಾ? ಬೇರೆಯವ್ರು ತಗೊಲಿಕತ್ತಾರ 11 ಗಂಟೆಗೆ. ಬೇರೆಯವ್ರು ತಗೊಲಿಕತ್ತಾರ. ಅದು ನಂದಿಲ್ಲ. ಅಲ್ಲಿ ಮತ್ ಬೇರೆಯವ್ರಿಗೆ ಅವಕಾಶ ಕೊಡ್ತಾರ ಮತ್ತೆ. ಓಕೆ ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು. ಮುಗಿಸೋಣ್ರಿ? ಓಕೆ ಬಾಯ್ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್.